ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷ್ಧನ್ವಿ ವ್ಲಾಗ್ಸ್. ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಗೃಹಲಕ್ಷ್ಮಿ ಹಣ ಜೂನ್ ಜುಲೈದು ಬಂದಿಲ್ಲ. ಬರುತ್ತೋ ಇಲ್ವೋ, ಇಲ್ಲ ಲೋಕಸಭಾ ಚುನಾವಣೆಯಲ್ಲಿ ಅವ್ರು ಅಂದ್ಕೊಂಡಷ್ಟು ಗೆಲ್ಲಕ್ಕಾಗಲಿಲ್ಲ ಅಂತ ಇನ್ನು ಮುಂದೆ ಸ್ಟಾಪ್ ಮಾಡಿಬಿಡ್ತಾರೋ ಅಂತ ಎಲ್ಲ ಒಂಥರ ಕನ್ಫ್ಯೂಸನಲ್ಲೇ ಇದ್ವಿ. ಈವನ್ ನಾನು ಕೂಡ ನನಗೆ ಬರೋಲ್ಲ, ನಂದು ಅಂತ ಸ್ವಂತ ರೇಷನ್ ಕಾರ್ಡ್ ಇಲ್ಲ, ನಾನು ಇನ್ನೂ ಮಾಡಿಸಿಲ್ಲ. ಬಟ್ ನಮ್ಮಮ್ಮ ಅವ್ರಿಗೆಲ್ಲ ಬರುತ್ತೆ. ಸೊ ನಾನು ಅನ್ಕೋತಿದ್ದೆ ಎಲೆಕ್ಷನಲ್ಲಿ ಗೆಲ್ಲಿಲ್ಲ ಅಂತ ಅಂದ್ಬಿಟ್ಟು ಇವರು ಲೋಕಸಭಾ ಚುನಾವಣೆಯಲ್ಲಿ ಕ್ಯಾನ್ಸಲ್ ಮಾಡಿಬಿಡ್ತಾರಾ ಇಲ್ಲ ಕೊಡ್ತಾರಾ ಅಂತ ಅನ್ಕೋತಾ ಇದ್ದೆ. ಆದರೆ ಫೈನಲಿ ಸರ್ಕಾರದಿಂದ ಗುಡ್ ನ್ಯೂಸ್ ಬಂದಿದೆ. ಅದೇನಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಸಿದ್ದರಾಮಯ್ಯ ಸರ್ಕಾರ ಬಂದಾಗಿಂದ ಮಹಿಳೆಯರಿಗೆ ಕಾಂಗ್ರೆಸ್ ಗ್ಯಾರಂಟಿಲಿ ಗೃಹಲಕ್ಷ್ಮಿ 2,000 ರೂಪಾಯಿಗಳನ್ನ ನೀಡ್ತಾ ಬಂದಿತ್ತು. ಆದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಥರ ಲೋಕಸಭಾ ಚುನಾವಣೆಯಿಂದ ಕಾಂಗ್ರೆಸ್ ಗೃಹಲಕ್ಷ್ಮಿ ಹಣನ ಮಹಿಳೆಯರ ಖಾತೆಗೆ ಜಮಾ ಮಾಡಿದೆ. ಮಹಿಳೆಯರ ಕೋಪಕ್ಕೆ ಗುರಿಯಾಗಿತ್ತು, ಟ್ರೋಲ್ ಆಗಿತ್ತು. ಎಷ್ಟೋ ವೀಡಿಯೋಸ್ನ ನಾವು ನೋಡಿದ್ವು. ಇಲ್ಲ ಹಾಗೆ ಬರುತ್ತೆ, ಈಗ ಬರುತ್ತೆ, ಇಲ್ಲ ಕೊಡಲ್ಲ, ರೇಷನ್ ಕಾರ್ಡ್ ಫಿಲ್ಟ್ರು ಮಾಡ್ತಾರೆ, ಆ ಥರ ಏನೇನೋ ಊಹಾಪೋಹಗಳನ್ನ ಹಬ್ಸಿದ್ರು. ಆದರೆ ಅದೆಲ್ಲ ಸುಳ್ಳು ಫ್ರೆಂಡ್ಸ್. ಯಾಕೆ ಅಂತ ಅಂದರೆ ಯಾವುದೇ ರೇಷನ್ ಕಾರ್ಡನ್ನ ನೀವು ತಿದ್ದುಪಡಿನೂ ಮಾಡಿಸ್ಬೇಕಾಗಿಲ್ಲ, ಮತ್ತು ಅರ್ಜಿನೂ ಹಾಕಬೇಕಾಗಿಲ್ಲ. ಈಗ ಆಲ್ರೆಡಿ ಯಾರ್ಯಾರಿಗೆ ಬರ್ತಿದೆ, ಸ್ಟಾರ್ಟ್ ಆದಾಗಲಿಂದ ಈ ಯೋಜನೆ ಯಾರ್ಯಾರ ಅಕೌಂಟ್ಗೆ ಅಮೌಂಟ್ ಬರ್ತಿದೆ ಅವರಿಗೆಲ್ಲರಿಗೂ ಖಂಡಿತ ಬಂದೇ ಬರುತ್ತೆ. ಜೂನ್ ಜುಲೈ 2 ತಿಂಗಳದೂ ಸೇರಿಸೇ ಬರುತ್ತೆ. ಹಣ ಬರುತ್ತಾ ಬರಲ್ವ ಅನ್ನೋ ಕನ್ಫ್ಯೂಷನ್ನ ದಯವಿಟ್ಟು ಯಾರು ಇಟ್ಕೋಬೇಡಿ. ಯಾಕಂದರೆ ಇವತ್ತು ಕ್ಲಿಯರಾಗಿ ಹೇಳಿದ್ದಾರೆ. ಇವತ್ತು ಅಂದರೆ ಆಗಸ್ಟ್ 6, 7 2 ಡೇಟ್ ಒಳಗಡೆ ಇಡೀ ರಾಜ್ಯದ ಎಲ್ಲ ಅರ್ಹ ಫಲಾನುಭವಿಗಳ ಖಾತೆಗೆ ಹಣನ ಜಮಾ ಮಾಡ್ತೀವಿ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವೆ ಮೇಡಮೇ ಹೇಳಿದ್ದಾರೆ. ಮತ್ತು ಇನ್ಯಾಕೆ ತಡ ಫ್ರೆಂಡ್ಸ್, ಗೃಹಲಕ್ಷ್ಮಿ ಅವ್ರಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. 2 ತಿಂಗಳು ಹಣನ ಒಟ್ಟಿಗೆ ಜಮೆ ಮಾಡ್ತಿದೆ. ಸೊ ತಗೊಳ್ಳಿ, ಖುಷಿಯಾಗಿ ಹಬ್ಬ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಅಪ್ಡೇಟ್ಸ್, ಇವತ್ತಿನ ಅಪ್ಡೇಟ್ಸಿಂದ ನನಗೂ ಖುಷಿಯಾಗಿದೆ. ಹಾಗೆ ನಿಮ್ಮೆಲ್ರಿಗೂ ಯಾರ್ಯಾರು ಗೃಹಲಕ್ಷ್ಮಿ ಅಮೌಂಟ್ನ ತಗೋತಿದ್ದೀರೋ ಅವರಿಗೆಲ್ಲರಿಗೂ ಸಿಹಿ ಸುದ್ದಿ ಇದು ಅಂತಲೇ ಹೇಳ್ಬೋದು. ಯಾಕಂದರೆ 2 ಮಂತ್ಸ್ ಗ್ಯಾಪ್ ಆಗಿದ್ದಕ್ಕೇ ಎಷ್ಟೋ ಜನ, ಈವನ್ ನಾನು ಕೂಡ ಅಂದ್ಕೊಂಡಿದ್ದೆ ಅಮೌಂಟ್ ಯಾವುದೇ ಕಾರಣಕ್ಕೂ ಬರಲ್ಲ ಅನಿಸುತ್ತೆ, ನಿಲ್ಲಿಸ್ಬಿಡ್ತಾರೆ ಅಂತ ಅನಿಸುತ್ತೆ ಅಂತ ನಾನೇ ಅಂದ್ಕೊಂಡಿದ್ದೆ. ಇಲ್ಲ ಫ್ರೆಂಡ್ಸ್, ಇದು 100% ಗ್ಯಾರಂಟಿ ನಿಮ್ಮ ಅಕೌಂಟಿಗೆ ಇವಂದು ಮತ್ತು ಮಿಸ್ ಆದರೆ ನಾಳೆ ಒಟ್ಟಿಗೆ ನೀವು ವರಮಹಾಲಕ್ಷ್ಮಿ ಹಬ್ಬ ಅಂತೂ ಮಾಡ್ಬೋದು. ಅಲ್ಲ, ಅವ್ರಿಗೆ ದುಡ್ಡು ಕೊಡಲಿಲ್ಲ ಅಂದರೆ, ಗೌರ್ಮೆಂಟ್ ದುಡ್ಡು ಕೊಡಲಿಲ್ಲ ಅಂದರೂ ಮಾಡ್ತೀವಿ ಫ್ರೆಂಡ್ಸ್. ಆದರೆ ನಾನು ಹೇಳಿದ್ದು ವರಮಹಾಲಕ್ಷ್ಮಿ ಹಬ್ಬದ ಹತ್ತತ್ರ ಮಾಡಿಕೊಂಡು 2 ತಿಂಗಳು ಅಮೌಂಟ್ನ ಒಟ್ಟಿಗೆ ಹಾಕ್ಕೊಡ್ತಿದ್ದಾರಲ್ಲ, ಅದು ಗುಡ್ ನ್ಯೂಸ್ ಅಲ್ವಾ? ಅದನ್ನೇ ನಂಬ್ಕೊಂಡು ಎಷ್ಟೋ ಜನ ಇದ್ದಾರೆ. ಎಲ್ಲರೂ ಟಿ ವಿಲಿ ಹೇಳ್ತಿರ್ತಾರೆ, ನೋಡಿರ್ತೀವಿ. ನಾ ದುಡ್ಡನ್ನ ನಂಬ್ಕೊಂಡಿದ್ದೀನಿ, ನಂಗೆ ಆ ದುಡ್ಡು ಅವಶ್ಯಕತೆ ಇದೆ, ಗೃಹಲಕ್ಷ್ಮಿದು ಸಿದ್ದರಾಮಯ್ಯ ಅವ್ರು 2,000 ರೂಪಾಯಿ ಕೊಟ್ಟಾಗಲಿಂದ ನಾವು ಚೆನ್ನಾಗಿದ್ದೀವಿ, ಈ ಥರ ಎಲ್ಲ ಮಾತಾಡಿದ್ದಾರೆ, ಕೇಳಿರ್ತೀವಿ. ನಾನು ನೀವು ಎಲ್ಲರೂ ಕೇಳಿರ್ತೀವಿ. ಹಾಗಾಗಿ ಅದರ ಅವಶ್ಯಕತೆ ಯಾರಿಗಿದೆ ದುಡ್ಡಿಂದು ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ. ಹೆಲ್ಪ್ ಆಗಲಿ. ಈ ವಿಡಿಯೋಸ್ನ ನೀವು ನೋಡಿಬಿಟ್ಟು ನೀವು ಈ ವಿಷಯನ ತಿಳ್ಕೊಂಡು ಸುಮ್ಮನಾಗದೆ ಎಲ್ರಿಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರ ವಿಷಯಗಳನ್ನ ತಿಳ್ಕೊಳ್ಳಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಶುರು ಮಾಡಿರೋದು. ದಯಮಾಡಿ ನಾನೆಲ್ಲ ವೀಡಿಯೋಸ್ನು ನೋಡಿ, ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ, ನಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ನನ್ನ ವೀಡಿಯೋಸಲ್ಲಿ ಏನಾದರೂ ತಪ್ಪಿದರೆ, ನಾನು ಕರೆಕ್ಟಾಗಿ ಮಾತಾಡ್ತಿಲ್ಲ ಅಂತ ನಿಮ್ಗೆ ಅನಿಸಿದರೆ
ದಯವಿಟ್ಟು ಕಾಮೆಂಟ್ ಮಾಡಿ. ನಾನು ಚೇಂಜ್ ಮಾಡ್ಕೋತೀನಿ, ಯಾಕಂದರೆ ನಾನು ಹೊಸ್ದಾಗಿ ಕಲಿತಿದ್ದೀನಿ, ನನಗೂ ಇದೆಲ್ಲ ಹೊಸ್ತು. ನನಗೊಬ್ಳು ಮಗಳಿದ್ದಾಳೆ, ಒಂದು ಪುಟಾಣಿ 6 ಮಂತ್ ಮಗ ಇದ್ದಾನೆ. ಇವ್ರನ್ನೆಲ್ಲ ನೋಡಿಕೊಂಡು ಇದನ್ನೆಲ್ಲ ನಾನು ಹೊಸ್ದಾಗಿ ಕಲಿತು ಮಾಡ್ತಿದ್ದೀನಿ. ಸೊ ಏನೇ ತಪ್ಪಿದ್ರೂ ಕ್ಷಮೆ ಇರಲಿ. ಇವತ್ತಿನ ಇನ್ಫಾರ್ಮೇಷನ್ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.